ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಉದ್ಯೋಗ ಮಾಹಿತಿ. ಸ್ನೇಹಿತರೆ, ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗದಿಂದ ದಿನಾಂಕ 4/11/2023 ಏನೋ ಒಂದು ಕಡ್ಡಾಯ ಕನ್ನಡ ಎಕ್ಸಾಮಿನೇಷನನ್ನು ನಡೆಸಲಾಗಿತ್ತು. ಅದರ ಒಂದು ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಹಲವಾರು ಅಭ್ಯರ್ಥಿಗಳು ಕಮೆಂಟ್ ಮಾಡಿ ಪ್ರಶ್ನೆಯನ್ನು ಕೇಳ್ತಾ ಇದ್ರು. ಈ ಬಗ್ಗೆ ನಾವು ಮೊನ್ನೆ KPSCಗೆ ಕಾಲ್ ಮಾಡಿ ಕೇಳಿದಾಗ ಈ ಒಂದು ಮಂತಲ್ಲಿ ಬರುತ್ತೆ ಅಂತ ಇನ್ಫಾರ್ಮೇಷನ್ ಕೊಟ್ಟಿದ್ರು. ಹೀಗಾಗಿ ನಾವು ಕೂಡ ಒಂದು ವಿಡಿಯೋ ಮಾಡಿ ತಿಳಿಸಿದ್ವಿ. ಈಗ ಪ್ರಮುಖವಾಗಿ ಈ ಒಂದು ಕಡ್ಡಾಯ ಕನ್ನಡ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆ ರಿಸಲ್ಟನ್ನು ಅವರ ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿ ಪ್ರಕಟಿಸಲಾಗಿದ್ದು, ಇಲ್ಲಿ ನೋಡ್ಬೋದಾಗಿರುತ್ತೆ. ಮೊದಲನೇ ಲಿಂಕ್ ಆಗಿರತಕ್ಕಂತಹ ಲಿಸ್ಟ್ ಆಫ್ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಕ್ವಾಲಿಫೈಡ್ ಕಂಪಲ್ಸರಿ ಎಕ್ಸಾಮಿನೇಷನ್ ಅಂತ ಒಂದು ಲಿಂಕ್ ಇರತಕ್ಕಂಥದ್ದು. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ಯಾರು ಈ ಒಂದು ಕಡ್ಡಾಯ ಕನ್ನಡ ಎಕ್ಸಾಮಿನೇಷನಲ್ಲಿ ಕ್ವಾಲಿಫೈ ಆಗಿದ್ದೀರಿ ಅವರ ಒಂದು PDF ಅನ್ನು KPSC ಪ್ರಕಟಿಸಲಾಗಿದ್ದು, ಆ ಒಂದು PDF ಡೌನ್ಲೋಡ್ ಆಗುತ್ತೆ. ಈ ಒಂದು PDFನಲ್ಲಿ ಯಾವ ಅಭ್ಯರ್ಥಿಗಳು ಕಡ್ಡಾಯ ಕನ್ನಡ ಎಕ್ಸಾಮಿನೇಷನನ್ನು ಉತ್ತೀರ್ಣರಾಗಿದ್ದೀರಿ ಅವರ ಒಂದು ಹಾಲ್ ಟಿಕೆಟ್ ನಂಬರನ್ನು ನೀಡಲಾಗಿದ್ದು, ನಿಮ್ಮ ಒಂದು ಹಾಲ್ ಟಿಕೆಟ್ ನಂಬರನ್ನು ಸರ್ಚ್ ಮಾಡೋದರ ಮೂಲಕವಾಗಿ ನೀವು ಉತ್ತೀರ್ಣರಾಗಿದ್ದೀರಿ ಅಥವಾ ಇಲ್ಲ ಎಂಬುದನ್ನು ನೋಡಿಕೊಳ್ಳಬಹುದಾಗಿದೆ. ಈ ಒಂದು PDF ಡೌನ್ಲೋಡ್ ಆದ ನಂತರ ಇಲ್ಲಿ PDF ಅಲ್ಲಿ ಒಂದು ಮ್ಯಾಗ್ನಿಫೈಯರ್ ಆಪ್ಷನ್ ಇರುತ್ತೆ, ನೋಡ್ಬೋದು. ಆ ಒಂದು ಮ್ಯಾಗ್ನಿಫೈಯರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಫೈಂಡ್ ಇನ್ ಡಾಕ್ಯುಮೆಂಟ್ ಅಂತ ಒಂದು ಆಪ್ಷನ್ ಇದೆ. ಅಲ್ಲಿ ನಿಮ್ಮ ಒಂದು ಹಾಲ್ ಟಿಕೆಟ್ ನಂಬರನ್ನು ಹಾಕಿ ಸರ್ಚ್ ಕೊಡಿ. ಸರ್ಚ್ ಕೊಟ್ಟ ನಂತರ ಸ್ವಲ್ಪ ಹೊತ್ತು ಅದು ಸ್ಕ್ಯಾನ್ ಆಗುತ್ತೆ, ಅಂದರೆ ಒಂದು 10-20 ಸೆಕೆಂಡ್ ಸ್ಕ್ಯಾನ್ ಆಗುತ್ತೆ. ನಂತರದಲ್ಲಿ ನಿಮ್ಮ ಒಂದು ಹಾಲ್ ಟಿಕೆಟ್ ನಂಬರ್ ತೋರಿಸುತ್ತೆ. ನಿಮ್ಮ ಒಂದು ಹಾಲ್ ಟಿಕೆಟ್ ತೋರಿಸಿದರೆ ಪ್ರಮುಖವಾಗಿ ನೀವು ಈ ಒಂದು ಕಡ್ಡಾಯ ಕನ್ನಡ ಎಕ್ಸಾಮಲ್ಲಿ ಕ್ವಾಲಿಫೈ ಆಗಿದ್ದೀರಿ ಎಂದರ್ಥ. ಇನ್ನು ಮುಖ್ಯವಾಗಿ ಈ ಒಂದು PDF ಲಿಂಕನ್ನು ನಮ್ಮ ಉದ್ಯೋಗ ಮಾಹಿತಿ ಅಫಿಷಿಯಲ್ ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಲೋಡ್ ಮಾಡಿರ್ತೀವಿ. ಅಭ್ಯರ್ಥಿಗಳು ಸುಲಭವಾಗಿ ಡೌನ್ಲೋಡನ್ನು ಮಾಡ್ಕೊಳ್ಬಹುದು. ಇನ್ನು ಮುಖ್ಯವಾಗಿ ಈ ಒಂದು ಕಡ್ಡಾಯ ಕನ್ನಡ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆ ನಿಮ್ಮ ಒಂದು ಪ್ರಮಾಣ ಪತ್ರವನ್ನು ಯಾವ ರೀತಿಯಾಗಿ ಡೌನ್ಲೋಡ್ ಮಾಡಬೇಕು ಎಂಬುದನ್ನು ಮತ್ತೊಂದು ವಿಡಿಯೋದ ಮೂಲಕ ತಿಳಿಸ್ತೀವಿ. ಪ್ರಮುಖವಾಗಿ ಇದಿಷ್ಟು ಇವತ್ತಿನ ಒಂದು ಪ್ರಮುಖ ಮಾಹಿತಿಯಾಗಿತ್ತು. ಇದೇ ರೀತಿ ಹೆಚ್ಚಿನ ಮಾಹಿತಿ ಅಪ್ಡೇಟ್ಸನ್ನು ಪಡೆಯಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಉದ್ಯೋಗ ಮಾಹಿತಿ .in ಈ ಒಂದು ವೆಬ್ಸೈಟ್ಗೆ ಭೇಟಿ ನೀಡುವುದರ ಮೂಲಕವಾಗಿ ಹೆಚ್ಚಿನ ಮಾಹಿತಿ ಪಡೆಯಬಹುದು.